ಇದು ಪರೀಕ್ಷೆಯ ಸಮಯ. ಇತ್ತೀಚಿನ ವರ್ಷಗಳಲ್ಲಿ ಪಾಲಕರ ಹೆಚ್ಚಿನ ನಿರೀಕ್ಷೆಗಳು ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಒಳಗೊಂಡ ಪಾಲಕರು ಸ್ಟ್ರಿಕ್ಟ್ ಪದ್ಧತಿ ಭಾರತದಲ್ಲಿ ಹೆಚ್ಚು ಪ್ರಚಲಿತವಾಗಲಿದೆ. ಇದು ಮಕ್ಕಳ ಶೈಕ್ಷಣಿಕ ಯಶಸ್ಸನ್ನು ಗರಿಗೆದರಲು ಇದನ್ನು ಪೋಷಕರು ತಂತ್ರವಾಗಿಯೇ ಬಳಸಿಕೊಳ್ಳುತ್ತಿದ್ದಾರೆ. ಆದರೆ ಇದರ ಪರಿಣಾಮವಾಗಿ ಮಕ್ಕಳ ಮಾನಸಿಕ ಆರೋಗ್ಯ ಮತ್ತು ಸಾಮಾಜಿಕ ಕೌಶಲ್ಯಗಳು ಹಿಂದೆ ಬೀಳುತ್ತಿವೆ. ಮಗುವಿನ ಸಾಮಾಜಿಕ ಮತ್ತು ಭಾವನಾತ್ಮಕ ಬೆಳವಣಿಗೆಯನ್ನು ಲೆಕ್ಕಿಸದೆ ಮಗುವನ್ನು ಕಠಿಣ ಅಧ್ಯಯನಕ್ಕೆ ನಿರಂತರವಾಗಿ ಪ್ರೇರೇಪಿಸುವುದು ಇಲ್ಲಿಯ ಪ್ರಧಾನವಾಗಿದೆ. ಸುತ್ತು ಜಗತ್ತಿಗೆ ಸ್ವಾಗತ. ನಮಸ್ಕಾರಗಳು ಸ್ನೇಹಿತರೆ. ಭಾರತದಂಥ ಏಷ್ಯಾದ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತಿರುವ ಅತಿ ಕಟ್ಟುನಿಟ್ಟಾದ ಪಾಲನಾ ಶೈಲಿ ಇಂಥ ಪೋಷಕರು ಮಕ್ಕಳಿಂದ ಅತ್ಯುನ್ನತ ಶೈಕ್ಷಣಿಕ ಸಾಧನೆ ನಿರೀಕ್ಷಿಸುತ್ತಾರೆ. ಉದಾಹರಣೆಗೆಂದರೆ ಪರೀಕ್ಷೆಗಳಲ್ಲಿ 90% ಹೆಚ್ಚು ಅಂಕ ಪಡೆಯಲು ನಿರಂತರ ಒತ್ತಡ ಹಾಕುವುದು, ದಿನದ ಹೆಚ್ಚಿನ ಸಮಯ ಅಧ್ಯಯನಕ್ಕೆ ಮೀಸಲು ಇಡಬೇಕು ಅಂತ ಮಕ್ಕಳಲ್ಲಿ ಒತ್ತಡ ಹೇರುವುದು, ಕ್ರೀಡೆ ಕಲೆಗಳಂಥ ಹವ್ಯಾಸಗಳನ್ನು ನಿರುತ್ಸಾಹಗೊಳಿಸುವ ವಾತಾವರಣದಲ್ಲಿ ಬೆಳೆಸುತ್ತಾರೆ. ಮಕ್ಕಳನ್ನು ಉನ್ನತ ಮಟ್ಟದ ಶೈಕ್ಷಣಿಕ ಸಾಧನೆಯಷ್ಟೇ ಅಲ್ಲದೆ ಸಂಗೀತ ಅಥವಾ ಕ್ರೀಡೆಗಳಂಥ ಉನ್ನತ ಮಟ್ಟದ ಪಠ್ಯೇತರ ಚಟುವಟಿಕೆಗಳಲ್ಲಿ ಯಶಸ್ಸನ್ನು ಸಾಧಿಸುವಾಗಲೂ ಇಂಥದೇ ಒತ್ತಡ ಹೇರುತ್ತಾರೆ. ಇದು ಪಾಲಕರದು ತಪ್ಪಾಗಿರುತ್ತದೆ. ಮಕ್ಕಳಲ್ಲಿ ಓದು ಬರಹ ಅಷ್ಟೇ ಅಲ್ಲದೆ ಅವರ ಕ್ರೀಡಾ ಮತ್ತು ಕೌಶಲ್ಯಗಳಲ್ಲಿ ಹೆಚ್ಚಿನ ಗಮನ ಕೊಡಬೇಕು. ಪಾಲಕರು ಮಕ್ಕಳಲ್ಲಿ ನೀನು ರ್ಯಾಂಕ್ ಪಡೆಯಬೇಕೆಂದು ಹೆದರಿಸುವುದು, ಪಕ್ಕದ ಮನೆಯ ಹುಡುಗನಿಗಿಂತ ಹೆಚ್ಚು ಅಂಕ ಗಳಿಸಲೇಬೇಕೆಂದು ಹೊಡೆದು ಹಿಂಸಿಸುವುದು, ಸ್ನೇಹಿತನ ಮಗನನ್ನು ಮೀರಿಸಬೇಕೆಂದು ಬೆದರಿಸುವುದು, ಹೀಗೆ ನಾನಾ ರೀತಿಯ ನಡುವೆಯೂ ಇಂಥ ಪೋಷಕರು ಸಿಗುತ್ತಾರೆ. ಇವರಿಗೆ ಸಾಧನೆಯಷ್ಟೇ ಮುಖ್ಯ, ಮಕ್ಕಳ ಖುಷಿ ಕೌಶಲ್ಯಗಳಲ್ಲ.